ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ, ಕನ್ನಡ ಮಿತ್ರ ಬಳಗವನ್ನು ಉದ್ದೇಶಿಸಿ, ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದ ಕನ್ನಡಿಗರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಹಿಂಗೆಲ್ಲ ಹಳೆ ಸಿನಿಮಾಗಳಲ್ಲಿ ಕ್ಯಾಬರೆ ಡ್ಯಾನ್ಸ್ ಬಂದ್ರೆ ಈಗ ವಿಜಲ್ ಆಗ್ತದೆ. ಗಮನ ಇಟ್ಟು ಎಲ್ಲ ಆಲಿಸ್ಕೊಳ್ಳಿ. ಈ ಎಲ್ಲ ಹೊಗಳಿಕೆಗಳು ನನಗೆ ಸಲ್ಲಬೇಕಾದದ್ದಿಲ್ಲ, ಅದೆಲ್ಲ ಕರ್ನಾಟಕದ 7 ಕೋಟಿ ಜನರಿಗೆ ಸಲ್ಲಬೇಕು. ಯಾಕೆಂದ್ರೆ ಶಾಲಾ ಶಿಕ್ಷಣದ ಗಂಧಗಾಳಿ ಇಲ್ಲದಂತ ನನಗೆ, ಅಲ್ಲ ಬಿಕಾಮ್ ಇದೆ, ನಾನು ಪೂರ್ತಿ ಅಕ್ಷರ ಬರಲ್ಲ ಅಂತಲ್ಲ, ಬಿಕಾಮ್ ಓದಿದ ನನಗೆ ಇವತ್ತು ಕನ್ನಡದ ಮಟ್ಟಕ್ಕೆ, ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಮಟ್ಟಕ್ಕೆ, ಅಥವಾ ಇಂಥ ಸಭೆಯಲ್ಲಿ ಮಾತಾಡುವಂಥ, ಇಂಥ ಹಿರಿಯರ ಮುಂದೆ ಮಾತಾಡುವಂಥ ಸುಮಾರು 32 ವರ್ಷಗಳಿಂದ 4,000 ಕಾರ್ಯಕ್ರಮ ಕೊಡೋ ಅವಕಾಶ ಕೊಟ್ಟದ್ದು ನೀವು. ನಾನು ಈ ಫೀಲ್ಡ್ಗೆ ಬಂದು 32 ವರ್ಷ ಆಯ್ತು. 4,000 ಹತ್ರ ಕಾರ್ಯಕ್ರಮ, ಒಂದು 11 ದೇಶ, ಎಲ್ಲೂ ನಾನು ಇಂಗ್ಲಿಷ್ ಮಾತಾಡಿಲ್ಲ. ನನ್ನ ಕರೆಸಿದವರೇ ನನ್ನ ಬಗ್ಗೆ ಮಾತಾಡಿದಾರಾಗ್ಲಿ, ನನ್ನನ್ನು ಏರ್ಪೋರ್ಟಿನ ಮನೆಗಳಿಗೆ ಕರ್ಕೊಂಡು ಹೋಗಿದಾರಾಗ್ಲಿ, ನಾನು ಎಲ್ಲೂ ಯಾರ ಜೊತೆಗೆ ದಯವಿಟ್ಟು ಬೇಡ ಕೇಳು. ಇಲ್ಲ ಒಂದ್ಸಾರಿ ವಾದನ ಆಗಿಬಿಡ್ಲಿ, ಆಮೇಲೆ ಅದಕ್ಕೆ ಬೇಕಾದ್ರೆ ಮ್ಯೂಸಿಕ್ ಇದೆ, ಇಲ್ಲೇ ತಾಳ ಗೀಳ ಎಲ್ಲ ಸೇರಿಸಿ ವಿಸಿಲ್ಗೆ ಒಂದು ಮಾಡೋಣ. ನಮಗೆ ಆಡಿಟೋರಿಯಂ ಕಾರ್ಯಕ್ರಮ ಸಿಗೋದೇ ಅಪರೂಪ. ಆಮೇಲೆ ಲಿಮಿಟೆಡ್ ಇಷ್ಟು ಕೂತು ಕೇಳುವಂತ ಸಿಗೋದು ಅಪರೂಪ. 50,000 1 ಲಕ್ಷ ಜನ ಇರತಕ್ಕಂಥ ಜಾತ್ರೆ, ಪರಿಸಿ, ಅಣ್ಣಮ್ಮ ಸಮ್ಮೇಳನ ಕರೀತಾರೆ, ಯಾರೋ ಕೇಳ್ತಿರ್ತಾರೆ, ಯಾರೋ ಹೇಳ್ತಿರ್ತಾರೆ, ನೀವು ಮಾತಾಡಿ ಸರ್, ನೀವು ಮಾತಾಡಿದ್ದಾರೆ, ಏನ್ ಮಾತಾಡ್ತೀರಿ ಮಣ್ಣು? ಈ ತರ ಕೂತು ಕೇಳೋ ಪ್ರೇಕ್ಷಕರು ಅಪರೂಪ. ನಿಮ್ಮಂತವ್ರಿಗಾಗೆ ಒಂದು ಬೇರೆ ಸಿಲೆಬಸ್ ಇರ್ತದೆ ನನ್ನ ಹತ್ರ. ಅದಕ್ಕೆ ದಯವಿಟ್ಟು ಇವತ್ತು ಗಮನ ಇಟ್ಟು ಕೇಳಿ ಅಂತ ನೀವು ಹೇಳ್ತಿರೋದು. ಇವತ್ತಿನ ಈ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದ ಕನ್ನಡ ಕಲರವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಯಾವ ಸಂದೇಹವೂ ಇಲ್ಲ. ಇಲ್ಲಿ ಕೇವಲ ಕಲರ್ಫುಲ್ ಮಾತ್ರ ಅಲ್ಲ, ನೀವು ಹಾಕಿರ್ತಕ್ಕಂಥ ಒಂದೊಂದು ಏನು ವಿಶೇಷತೆಗಳಿವೆ ದಾರಿಯುದ್ದಕ್ಕೂ, ಎಲ್ಲವೂ ನಿಮ್ಮ ಶ್ರಮದಿಂದ ಆಗಿರತಕ್ಕಂಥದ್ದು ಅನ್ನೋದು ಬಹಳ ಮೆಚ್ಚುಗೆ ಅಂಶ. ನೋಡಿ, ಅಲ್ಲೆಲ್ಲ ಹಚ್ಚಿದ್ದೀರಿ ಅಂದ್ರೆ ಅಲ್ಲಿ ಹತ್ತಿರಬೇಕಾದ್ರೆ ಹತ್ತಿದ ಗತಿ ಏನು, ಅವನು ಇಳಿಯೋವರೆಗೂ ಕೆಳಗಡೆ ಏಣಿ ಹಿಡಿಯೋ ಅನ್ನೋ ಪರಿಸ್ಥಿತಿ ಏನು, ಆ ಕಲ್ಲಿನ ರಥ. ನಾನು ಸರ್ ಹೇಳಿದ್ರು ಬಹಳ ಚೆನ್ನಾಗಿ, ಇದು ಏನು ತಿಳ್ಕೊಂಡಿದ್ರು ಅಂತ ಹೇಳಿದ್ರಲ್ಲ, ಪೈಪ್. ನಾನು ಹತ್ತದೇ ಇರ್ತಕ್ಕಂಥ ಟ್ಯೂಬ್ಲೈಟ್ಗಳೇನೋ ಅನ್ಕೊಂಡಿದ್ದೆ. ನಮ್ಮಲ್ಲಿ ಟ್ಯೂಬ್ಲೈಟ್ಗಳು ಪಕ್ಕ ಅಂದ್ರೆ 2 ಕಡೆ ಕಪ್ಪಾದ್ರೆ ಅವನ್ನ ಎಸೆಯಲ್ಲ, ಒಂದು ಕಡೆ ಇಟ್ಟು ಗಣಪತಿ ಡೆಕೋರೇಷನ್ ಮಾಡಿರ್ತಾರೆ. ಇದನ್ನ ಕಸದಿಂದ ರಸ ಅಂತ ಕರೀತಾರೆ. ಕಸದಲ್ಲೂ ರಸವನ್ನು ಹುಡುಕುವಂತಹದ್ದು. ಬಹಳ ಸಂತೋಷ ಆಯ್ತು, ಬಹಳ ದಿನ ಅಂತ ನಾನು ನಂಬಲಿಲ್ಲ. ಬಹುಶಃ ಈ ಬಗೆಲ್ಲ ಟ್ಯೂಬ್ಲೈಟ್ಗಳು ಕಲರ್ ಇರ್ಬೋದೇನೋ ಅಂತ ಹಿಂಗೆ ಅನ್ಕೊಂಡೆ ನಾನು. ಹೌದಾ? ಬಹಳ ಚೆನ್ನಾಗಿ ಮಾಡಿದಿರಿ. ಒಂದೊಂದು ಹೂವನ್ನು ಗಮನ ಇಟ್ಟು ಹರಿದು ಗಮನ ಇಟ್ಟು ಜೋಡಿಸಿದ್ದೀರಿ. ಇದು ಬಹಳ ಮುಖ್ಯ. ಹೂ ಹರಿಬಾರದು ಅಂತ ಹೇಳ್ತಾರೆ, ಅಲ್ಲೇ ಗಿಡದಲ್ಲೇ ಬಿಡಬೇಕು, ಅವನ್ನ ಅಲ್ಲೇ ಆಸ್ವಾದಿಸ್ಬೇಕು ಅಂತ. ಇದಕ್ಕೆ ತಿರುವಣ್ಣಾಮಲಯ್ಯ ರಮಣ ಮಹರ್ಷಿಗಳು ನಿಮ್ಗೆಲ್ಲ ಗೊತ್ತು, ಕೇಳಿದಿರಿ, ಹೋಗಿದ್ದೀರಾ ಯಾರಾದ್ರು? ಅವ್ರು ಮಾತಾಡ್ತಿರ್ಲಿಲ್ವಂತೆ. ಬರೀ ಒಬ್ಬ ವ್ಯಕ್ತಿನ ನೋಡಿದ್ರೆ ಸಾಕು ಅವ್ರಿಗೆ ಜ್ಞಾನೋದಯ ಆದಂಗಾಗಿ ಇವ್ರನ್ನ ಏನು ಕೇಳಬಾರ್ದು ಅಂತ ಅನಿಸ್ತಿತ್ತಂತೆ.
ಬಹುಶಃ ನಮ್ಮ ಪ್ರೊಫೆಸರ್ ಲೆಕ್ಚರ್ ತರ ಅವರು ಹಂಗಿದ್ರೆ ಏನೋ. ಅವರು ಒಳಗಿರ್ತಕ್ಕಂಥ ಜ್ಞಾನ ಕಣ್ಣಲ್ಲಿ ಹೊರಸೂಸಿ ಅವರಿಗೆ ಎಲ್ಲಿಗಿರೋದು ಪ್ರೇರಣೆ ಆಗ್ತಿತ್ತು. ಅವ್ರಿಗೊಬ್ಬ ಸೋದರತ್ತೆ ಇದ್ಲು. ಆಯಮ್ಮ ದಿನಾ ಕಾಡು ಮೇಡು ಅಲ್ದು ಹೂವು ತುಳಸಿ ಪತ್ರೆ ಏನೇನಿರ್ತೋ ಅದನ್ನೆಲ್ಲ ಹರ್ಕೊಂಡ್ಬಂದು ಮಾಲೆ ಮಾಡಿ ಅಲ್ಲಿ ದೇವರಿಗೆ ಹಾಕೋಳು. ಎಷ್ಟು ಹೇಳ್ತಿದ್ರು ಹರಿಬೇಡ ಮಾವನ, ಅದರಲ್ಲೇ ಬಿಡು ಹರಿಬಾರ್ದು. ಕೇಳಲಿಲ್ಲ. ಅಯ್ಯೋ ಹೂವಿಲ್ದೆ ಪೂಜೆ ಹಿಂಗೆ, ನೀರಿಲ್ದೆ ಪೂಜೆ ಹಿಂಗೆ, ಮಂಗಳಾರತಿ ಇಲ್ದೆ ಪೂಜೆ ಹಿಂಗೆ. ಹೀಗೆ ಈಗಿನವರು ಬೇಕಾದಷ್ಟು ಜನ ಇದ್ದಾರಂತ. ಕಡೆಗೆ ಬೇಸಿಗೆ ಕಾಲದಲ್ಲಿ ಇಡೀ ಬೆಟ್ಟದಲ್ಲಿ ಇರ್ತಕ್ಕಂಥ ಹೂವು ಸಸ್ಯಗಳೆಲ್ಲ ಒಣಗೋದು. ಆವತ್ತು ಏನಮ್ಮ ಇವತ್ತು ಹಾರಾಗಿರೋ ಏನೂ ಇಲ್ಲ, ಯಾಕೆ ಹಿಂಗೆ ಅಂತ ಕೇಳಿದ್ರು ಅವನು ಮನುಷ್ಯ ತಮ್ಮ ಸೋದರತ್ತನ. ಅವ್ರು ಹೇಳಿದಂತು ಎಲ್ಲ ಒಣಗೋಗಿಲ್ಲ ಕಣಪ್ಪ, ಇವತ್ತು ಒಂದೂ ಸಿಗಲಿಲ್ಲ, ಎಲ್ಲ ಅಡ್ಡಾಡಿ ಬಂದೆ, ಹೇಗೆ ಪೂಜೆ ಮಾಡೋದು? ಏನೂ ಇಲ್ಲ, ನಿನ್ನ ದೇಹನೇ ಒಂದು ಗಿಡ, ಹಿಂಗೆ ಚೂಟ್ಗ ಅಂದ್ರೆ ಹರಿದಿದ್ದೀನಿ ಅಂತ ಅರ್ಥ ಆಗ್ತದೆ ನನಗೆ. ಹಿಂಗೆ ಮೈ ಚೂಟ್ಕೊಂಡು ಹಿಂಗೆ ಏರ್ಸು, ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲಿ ಚೂಟ್ಕೊಂಡು ಹಿಂಗೆ ಏರಿಸಿದ್ಲು, ಇಲ್ಲಿ ಚೂಟ್ಕೊಂಡು ಹಿಂಗೆ ದಿನ ಒಂದು 3 ದಿನ ಆಗೋದ್ರೊಳಗೆ ಮೈಯೆಲ್ಲ ಗೊಬ್ಬೆಗಳು ಎದ್ಬಿಟ್ಟು ನೋವಾಗದ ಕತ್ತ ಅಮ್ಮನಿಗೆ, ಉರಿಯೋದಕ್ಕೆ ಹತ್ತು. ಅಯ್ಯೋ ಏನು ಹೇಳಿದಪ್ಪ ರಮಣ, ಇದು ನನಗೆ ನೋಡು ಮೈಯೆಲ್ಲ ಗಂಟಾಗಿದೆ. ನೀನು ಎಂತ ಇದು ಹೇಳಿದ್ದೆ ನೀನು ಅಂದಾಗ ಅವ್ರು ಹೇಳಿದ್ರಂತೆ, ನೀನು ಹೂವು ಹಣ್ಣುಗಳನ್ನು ಹರಿಯುವಾಗಲೂ ಮರಕ್ಕೆ ಅಷ್ಟೇ ಕಷ್ಟ ಆಗ್ತದೆ, ಜ್ಞಾಪಕ ಇಟ್ಟು, ಅದರಲ್ಲೂ ಜೀವ ಇದೆ. ಅದಕ್ಕೆ ಅವನು ಏರಿಸಿದ್ರೇನೆ ಪೂಜೆ ಅಲ್ಲ, ಕೆಳಗಡೆ ಉದುರಿಯೋದನ್ನು ಏರಿಸು. ವೇಸ್ಟ್ ಅಂತಾನೆ ಯಾವತ್ತು ತಿಳ್ಕೊಂಡು ಅದನ್ನ ಉದ್ಧಾರ ಮಾಡೋದಕ್ಕೆ ಯೋಚಿಸು, ಅದರಿಂದ ಸೂರ್ಯವಾದನ್ನು ಮಾಡೋದಕ್ಕೆ ಯೋಚಿಸು ಅಂತ ಹೇಳಿದಾಗ ಜ್ಞಾನೋದಯ ಆತಂತೆ. ಇವತ್ತು ಪ್ರತ್ಯಕ್ಷ ಅದನ್ನು ನಾನು ಕಣ್ಣಾರೆ ಕಂಡದ್ದು ನಿಮ್ಮ ಕಾಲೇಜಲ್ಲೇ ಇಲ್ಲೇ. ಬಹಳ ಒಳ್ಳೇದು ಮಾಡಿದೆ. ಯಾಕೆಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನಮ್ಮ ಸಂತರ ಶರಣರ ವಾಣಿಗಳಿದೆ. ತಮ್ಮ ಪಾಡಿಗೆ ತಾವು ಉದ್ಧರಿಗೆ ಆತ್ಮಾನಾತ್ಮಾನಾಮ್ ಅಂತ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಲೇಜು. ಬಹುಶಃ ಇಲ್ಲಿ ಬರೋದಕ್ಕೆ ನಮಗೆ ಅರ್ಹತೆ ಇಲ್ಲ, ಆದರೂ ಪ್ರಸಿದ್ಧ ಇದ್ದೀನಿ ಅಂತ ಕರೆಸಿದ್ದೀರಿ ಅಂತ ನಾನು ಭಾವಿಸ್ತೀನಿ. ನನ್ನನ್ನು ಪ್ರಸಿದ್ಧಿ ಮಾಡಿದವರು ನೀವು. ನಾನು ರಾಜ್ಕುಮಾರ್ ಮತ್ತು ಬೀಚಿ ಇವರು ನನ್ನ ಆರಾಧ್ಯ ದೈವಗಳು. ನನ್ನ ಮನೆ ಮೇಲೆ ನಾನು ಮ್ಯೂಸಿಯಂ ಮಾಡಿದ್ದೇನೆ, ಮ್ಯೂಸಿಯಂ ಆಫ್ ಮೊಮೆಂಟೋಸ್ ಅಂತ. ನನಗೆ ಬಂದಿರತಕ್ಕಂಥ ಸ್ಮರಣಿಕೆಗಳ ಒಂದು ಮ್ಯೂಸಿಯಂ, ಸುಮಾರು 3,500 ಮೊಮೆಂಟೋಗಳಿದೆ. ಅಲ್ಲಿ ನಾನು 3 ಜನ ನಮ್ಮ ತಂದೆ ಸಮಾನರನ್ನ ಫೋಟೋ ಹಾಕಿದ್ದೀನಿ. ಒಂದು ನನ್ನ ಹೆತ್ತ ತಂದೆ ವೆಂಕೋಬಾಚಾರ್, ಎರಡನೇದು ಬೀಚಿ ಅನ್ನದಾತ, ಜನ್ಮದಾತ ಅನ್ನದಾತ ಬೀಚಿ, ಸ್ಫೂರ್ತಿದಾತ ಡಾಕ್ಟರ್ ರಾಜ್ಕುಮಾರ್. ನಮ್ಮ ಜೀವನದಲ್ಲಿ ನಾವು ಯಾರನ್ನಾದ್ರೂ ಆದರ್ಶಕ್ಕೆ ಒಬ್ಬರನ್ನ ಆರಿಸ್ಕೋಬೇಕಂತೆ. ಆ ಥರ ಜೀವನದಲ್ಲಿ ಒಬ್ಬ ವ್ಯಕ್ತಿನ ಆರಿಸ್ಕೊಂಡು ನೀವು ಜೀವನ ಮಾಡಿದಾಗ ನಿಮ್ಮ ಜೀವನ ಇನ್ನಷ್ಟು ಸಮೃದ್ಧಿ ಆಗ್ತದೆ ಅಂತ ಹೇಳ್ತಾ, ನಮ್ಮ ಕಡೆ ಬಹಳ ಜನ ಇದ್ದಾರೆ ಅಂತ ಹೇಳಿದರು. ಉತ್ತರ ಕರ್ನಾಟಕದವರೇ ಎಲ್ಲಿ ಹೋದ್ರೂ ನಮ್ಮವರು ಇರ್ತಾರೆ. ಇಲ್ಲಿಗೆ ಬಂದಿರೋದೇ ಆಶ್ಚರ್ಯ ಆಗಿದೆ ನನಗೆ. ಅಂದ್ರೆ ನಾವು ಅಂದ್ರೆ ಏನು ಅಂತ ಜನ ಒತ್ತುಗಟ್ಟವ್ರೆ ಏನೇ ಆಗಿಲ್ಲ. ಇಲ್ಲೂ ಬಂದು ಸ್ಥಾಪನೆ ಮಾಡಿ ಹಿಂಗೆ ಕೂಗ್ತಿದ್ದಾರೆ ನಿಮ್ಮ ಮಧ್ಯೆ ಅಂದ್ರೆ ಎಷ್ಟು ಜನ ಇದ್ದೀರಪ್ಪ? ಕೈ ಮೇಲೆ ಹತ್ತು ಸ್ವಲ್ಪ. ಮುಗಿತು ಸರ್, ನೀವು ಇನ್ನೊಂದು ಕಾಲೇಜ್ ಕಟ್ಟಿಸ್ಬೇಕಂತೀರಲ್ಲ, ಒಂದು ಭಾಷೆ ಇದೆ. ದೈಹಿಕ ಶ್ರಮದಿಂದ ಬದುಕೋ ಜನ ನಾವು. ಜೊತೆಗೆ ಬುದ್ಧಿವಂತಿಕೆಯು ಸೇರಿದ ರಚನಾತ್ಮಕ ಕೆಲಸಗಳಾಗ್ತವೆ. ನಮ್ಮ ಭಾಷೆ, ನಮ್ಮ ಶ್ರಮಗಳು ಇವತ್ತು ಜಗತ್ತಿನ ಕಣ್ಣಿಗೆ ಬೀಳ್ತಾ ಇದೆ. ನಾನು ಕನ್ನಡವನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನು ಇದುವರೆಗೂ ಮಾತಾಡಿಲ್ಲ. ಯಾಕೆ ಕನ್ನಡ ಇಲ್ಲಿ ಜನ ಮಾತಾಡಲ್ಲ ಹೆಚ್ಚಾಗಿ ಅಂದ್ರೆ, ಕನ್ನಡ ನಾವು ನೀವು ಬೇರೆ ಭಾಷೆಯನ್ನು ಕಲಿತಷ್ಟು ಸುಲಭ ಇಲ್ಲ, ಅದಕ್ಕೆ ಅದು ಯಾರಿಗೂ ಬರ್ತಿಲ್ಲ. ಕನ್ನಡದ ವೈಶಿಷ್ಟ್ಯ ಏನು ಅಂತ ಹೇಳೋದಕ್ಕೇನೆ ಇವತ್ತು ನಾನು ಈ ಕಾರ್ಯಕ್ರಮ ರೂಪಗೊಂಡು ನಿಮ್ಗೆ ಬರೀ ನಗಿಸೋದು ಬೇಡ, ಒಂದೆರಡು ಎಕ್ಸಾಂಪಲ್ ಕೊಡಬೇಕು ಅಂತ ಬಂದಿರೋದೇ ಆ ಕಾರಣಕ್ಕೆ ನಾನು. ಹೌದಾ? ಬಹಳ ಸುಲಭ ಅಂತ ತಿಳ್ಕೊಬೇಡಿ. ಇಂಗ್ಲಿಷ್ ಪಟ್ಪಟ ಅಂತ ಕಲ್ತು ಬಿಡ್ತೀರಿ. ನಾವು ಹೇಳ್ತೀವಿ ಇಂಗ್ಲಿಷ್ ಯಾರೋ ವೇಟರ್ ಕಲಿತಾನೆ, ಯಾರೋ ಭಿಕ್ಷುಕ ಕೂಡ $10 ಅಂತ. ಅದೇ ಒಂದು 10 ರೂಪಾಯಿ ಕೊಡಿ ಅಂತ ಒಂದು ಕನ್ನಡದಲ್ಲಿ ಅನ್ಸು, 10 ಕೊಡು ರೂಪಾಯಿ ಅಂತ ರೂಪಾಯಿ. ಯಾಕೆಂದ್ರೆ ಇಲ್ಲಿರುವಷ್ಟು ವ್ಯಂಜನ, ಹ್ರಸ್ವ, ದೀರ್ಘ, ಕಠಿಣವಾದಂತ ಗ್ರಾಮರ್ ಬೇರೆ ಯಾವ ಭಾಷೆಯಲ್ಲಿ. ಅದಕ್ಕೆ ನಮ್ಗೆ ಎಲ್ಲ ಭಾಷೆಗಳು ಸುಲಭವಾಗಿ ಬರ್ತವೆ, ಕನ್ನಡ ಬರಲ್ಲ. ಯಾಕೆ ಯಾರು ಕನ್ನಡ ಮಾತಾಡಲ್ಲ ಅಂದ್ರೆ ಕಲಿಯೋದು ಬಹಳ ಕಷ್ಟ ಇದೆ. ಅದಕ್ಕೆ ಕನ್ನಡದಲ್ಲೇ ಹುಟ್ಟಿದವರು ನಿಮ್ಮ ರಕ್ತದಲ್ಲೇ ಕನ್ನಡ ಬಂದಿರ್ತದೆ, ಅದಕ್ಕೆ ಮಾತಾಡ್ರಯ್ಯ ಅಂತ ನಾನು ವಿನಂತಿ ಮಾಡ್ಕೊಳ್ಳೋದು. ಇಂಗ್ಲೀಷಲ್ಲಿ ಮಾತಾಡ್ಬೇಕು ಸರ್ ಅಂತ ನನಗೆ ಅಮೆರಿಕ ಆಸ್ಟ್ರೇಲಿಯನ್ ಕರೆ ಬಂದಾಗ ನಾನು ಬರೋದೇ ಒಲ್ಲೆ ಅಂತ ಹೇಳ್ಬಿಟ್ಟೆ ನಾನು.
ಆಗೋದಿಲ್ಲ ಸರ್, ಅದು ಕಲಿಯೋದು ಕಷ್ಟ ಈ ವಯಸ್ಸಲ್ಲಿ. ಕನ್ನಡದಲ್ಲಿ ಮಾತಾಡ್ತೀನಿ, ನೀವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಆಮೇಲೆ ಹೇಗಾಯ್ತು, ಅಮೆರಿಕದ 11 ಪ್ರಾಂತಗಳಲ್ಲಿ ನಾನು ಕಾರ್ಯಕ್ರಮ ಕೊಟ್ಟಾಗ ಪಕ್ಕದಲ್ಲೇ ಬರೋ ರಾಜಕಾರಣಿಗಳ ಭಾಷಣ ಟ್ರಾನ್ಸ್ಲೇಟ್ ಮಾಡಕ್ಕೆ ಇರ್ತಾರೆ, ಹಂಗೆ ಟ್ರಾನ್ಸ್ಲೇಟ್ ಮಾಡೋರು. ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಅವ್ರು ಇಂಗ್ಲೀಷಲ್ಲಿ. ಅರ್ಥವೇ ಆಗ್ತಿರ್ಲಿಲ್ಲ ಅವರಿಗೆ. ಯಾಕಂದ್ರೆ ಕನ್ನಡಕ್ಕೆ ಸಮಾನಾರ್ಥವಾಗಿರ್ತಕ್ಕಂಥ ಪದಗಳು ಇಂಗ್ಲೀಷಲ್ಲಿ ಇಲ್ಲ. ಇಂಗ್ಲೀಷಲ್ಲಿ ಹೇಳೋದಕ್ಕೆ ಬೇಕಾದಷ್ಟು ಅರ್ಥ ಹೇಳ್ತೀವಿ, ಕನ್ನಡದಲ್ಲಿಲ್ಲ. ಇಕ್ಕಟ್ಟಿನ ಪ್ರಸಂಗ, ಕನ್ನಡದಲ್ಲಿ ಹೇಳ್ರಿ, ಏನ್ ಹೇಳ್ತೀವಿ? ಓ ಯು ನೋ ಇಟ್ ಈಸ್ ಏನೇ ಹೇಳಿ ನೀವು. ಈ ಹೆಣ್ಮಕ್ಳು ಮದುವೆ ಆದಾಗ ಹೊಸದಾಗಿ ಗಂಡನ ಹೆಸರು ಹೇಳೋ ಮಗ ಡೈರೆಕ್ಟ್ ನನ್ನ ಗಂಡನ ಹೆಸರು ಪರಮೇಶ್ ಅಂತಿರ್ಲಿಲ್ಲ. ಏನ್ ಮಾಡ್ತಿದ್ರಮ್ಮ ಯಾರಿಗೆ ಹೆಣ್ಮಕ್ಳಿಗೆ ಗೊತ್ತಾ? ಒಗಟು ಹಾಕ್ತಾ ಇದ್ರು. ಒಗಟು ಹಾಕಿದ್ರ ಮೂಲಕ ಗಂಡನ ಹೆಸರನ್ನ ಹೇಳ್ತಾ ಇದ್ರು. ಹಂಗೆ ಬರೀ ತಿಪ್ಪೇಶಿ ಅನ್ಲಿಲ್ಲ. ಈಗ ಹಂಗೆ ಆಗಿದೆ, ಗಂಡನ ಹೆಸರು ತಿಪ್ಪೇಶಿ, ನಿಮ್ಗೆಂತ ಹೆಸರು ಮಾರಮ್ಮ. ಅದ್ರಲ್ಲಿ ಒಂದು ಶೃಂಗಾರ ಇಲ್ಲ, ಸಾಹಿತ್ಯ ಇಲ್ಲ. ಅಲ್ಲಿಂದಲೇ ಶುರುವಾಗೋದು ಕನ್ನಡ ಭಾಷೆ ಅಧ್ಯಯನ. ದಯವಿಟ್ಟು ಇನ್ನು ಯಾರ್ಯಾರಿಗೆ ಮದುವೆ ಆಗಿಲ್ವೋ ನಿಮ್ ಗಂಡನ ಹೆಸರು ಹೇಳೋದಕ್ಕೆ ಸ್ವಲ್ಪ ಒಗಟುಗಳನ್ನು ಕಲೀರಮ್ಮ. ಗಂಡಸರಿಗೂ ಒಗಟುಗಳಿದೆ. ಸೀತಾಬಾಯಿ ದೇಶಪಾಂಡೆ ಅಂತ ಹುಬ್ಬಳ್ಳಿಯವರು ಒಗಟು ಪುಸ್ತಕನೇ ಬರೆದಾರೆ. ಎಲ್ಲಿ ಸಿಗುತ್ತೋ, ನನ್ನ ಹತ್ರ ಒಂದಿತ್ತು, ಆಮೇಲೆ ಹುಡುಕಿದ್ರೆ ಎಷ್ಟು ಸಿಗಲ್ಲ. ಯಾರು ಬಳಸಲ್ಲ, ಯಾರು ಹೇಳ ನೋಡ್ರಿ. ಹೇಗೆ ಗಂಡನ ಹೆಸರು ಹೇಳುವ ತಕ್ಷಣ ಹೆಸರು ಹೇಳಬಾರ್ದು ಅಂತ ಅವರಿಗೆ ಪಾರಂಪರಿಕ ಕಲ್ಪನೆ, ಇತಿಹಾಸದ ಕಲ್ಪನೆ, ಪುರಾಣಗಳ ಕಲ್ಪನೆ ಇರಬೇಕೇನು. ಭೀಷ್ಮಾಚಾರ್ಯರು ಶರಪಂಜರ ಮೇಲೆ ಮಲಗಿದಾಗ ಅರ್ಜುನನ ಭೂಗರ್ಭದಿಂದ ನೀರನ್ನು ತಂದು ಕೊಟ್ಟದ್ದು ಗುರುಭಕ್ತಿಗಾಗಿ. ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿದಾಗ ಅರ್ಜುನನು ಭೂಗರ್ಭದಿಂದ ನೀರನ್ನು ತಂದು ಕೊಟ್ಟದ್ದು ಗುರುಭಕ್ತಿಗಾಗಿ. ನನ್ನ ಗಂಡನ ಹೆಸರು ಹೇಳಿದರೆ ನಿಮ್ಮೆಲ್ಲರ ಬಲವಂತಕ್ಕಾಗಿ. ನೋಡಿ, ಇದು ಒಗಟುಗಳು. ಇಂತಹ ಒಗಟುಗಳು ಉರುಟಣಿ ಅಂತ ಕರೀತಾರೆ ಅದಕ್ಕೆ ನಮ್ಮ ಭಾಗದಲ್ಲಿ. ಇವುಗಳೆಲ್ಲ ಇತ್ತೀಚಿನ ಜನ ಮತ್ತೆ ಶುರು ಮಾಡ್ಬೇಕು. ಈ ಭಜನೆ ಶುರು ಮಾಡಿದ್ದಾರೆ, ದೇವರು ನಡ್ಕೊಳ್ಳೋದು ಶುರು ಮಾಡಿದ್ದಾರೆ. ಈ ಊಳನ್ನು ಕೂಡ ಮಾಡಿದಾಗ ನಮ್ಮ ಕನ್ನಡ ಭಾಷೆ ಬೆಳೀತದೆ. ದಯವಿಟ್ಟು ನೀವು ಭೇಟಿ ಆದಾಗ ಹಾಯ್ ಬ್ರದರ್, ಹಾಯ್ ಸಿಸ್, ಹಾಯ್ ಬಾಯ್ ಮಾತಾಡ್ರಿ, ಕನ್ನಡದಲ್ಲೇ ಮಾತಾಡಿ ಅನ್ನೋ ನನ್ನ ಉದ್ದೇಶ.